ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಧಾನವಾಗಿ ಈ ಜೂನ್ ಮಾಸದಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆಯನ್ನು ನಾವು ಗಮನಿಸುತ್ತೇವೆ. ಸೊ ಆರಂಭದಲ್ಲೇ ಗುರುಗ್ರಹ ಬದಲಾವಣೆ ಆಯಿತು. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರುವಂತಹ ಕಟಕ ರಾಶಿಯಲ್ಲಿ ತನ್ನ 5 ತಿಂಗಳ ಕಾಲ ಇರ್ತಾರೆ. ಇನ್ನು ಜೂನ್ 8ಕ್ಕೆ ಶುಕ್ರ ತನ್ನ ಬದಲಾವಣೆ ಅದೇ ರೀತಿ ಕಟಕ ರಾಶಿಯಲ್ಲಿ ಬರುತ್ತಾ, ಈಗ ಪ್ರಧಾನವಾಗಿ ಈ ಕುಜ ಮಹಾಶಯ ಮಂಗಳ ಅಂಗಾರಕ ಜೂನ್ 20ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ ಕೂಡ ಈ 42 ದಿನದ ಕಾಲದಲ್ಲಿ ಮೇಷರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿರುವಂತಹ ಕುಜ ಮಂಗಳ ಅಂಗಾರಕ ಈಗ ವೃಷಭ ರಾಶಿಗೆ ಬರುತ್ತಾ, ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ರಾಜಯೋಗವನ್ನು ನೀಡ್ತಾ ಇದ್ದಾರೆ. ಒಂದು 3 ರಾಶಿಗಳಿಗೆ ಮಿಶ್ರ ಫಲಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಕುಜ ಅಂದ್ರೇ ಈ ಕೆಲವೊಂದು ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರ್ಬೋದು, ಕೋರ್ಟ್ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಈ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಾಗಿರಬಹುದು. ಈ ಕುಜನ ಬದಲಾವಣೆ ಅನ್ನೋದು ಪ್ರಮುಖವಾಗಿ ತನ್ನದೇ ರಾಶಿ ಸ್ವಕ್ಷೇತ್ರ ಆಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ 42 ದಿನದ ಕಾಲ ಯಾವ ರೀತಿ ಅನುಕೂಲ ಫಲಗಳಿರ್ತಾ ಇರುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ನೋಡೋದಾದರೆ, ಈಗ ವೃಶ್ಚಿಕ ರಾಶಿಯಲ್ಲಿ ನಡೀತಾ ಇರುವಂತಹ ಗ್ರಹ ಸಂಚಾರ ಗೋಚಾರ ಫಲಗಳನ್ನು ನಾವು ನೋಡುವುದಾದರೆ, ಈಗ ಇವರಿಗೆ ಇಷ್ಟು ದಿನಗಳ ಕಾಲ ಬಹಳ ಆತಂಕಗಳನ್ನು ಸಮಸ್ಯೆಗಳನ್ನು ನೋಡಿದಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈಗ ಸಾಕಷ್ಟು ಗುರುಬಲ ಇದೆ, ಶುಕ್ರ ಬಲನೂ ಇದೆ. ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಮಿಶ್ರ ಫಲಗಳನ್ನು ನೀಡ್ತಾ ಇದ್ದಾರೆ. ದಶಮ ಸ್ಥಾನದಲ್ಲಿರುವಂತಹ ಕೇತು ಪರವಾಗಿಲ್ಲ, ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಅನುಕೂಲತೆ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ರವಿ ಮತ್ತು ಕುಜ ಇವರಿಬ್ಬರ ಗ್ರಹಗಳ ಅನುಕೂಲತೆ ಅನ್ನೋದು ಈ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 15ರಿಂದ ಜುಲೈ 15ರವರೆಗೂ ರವಿ ಮತ್ತು ಜೂನ್ 20ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ ಕೂಡ ಕುಜ ಇವರಿಬ್ಬರು ಗ್ರಹಗಳು ದಶಮಾಧಿಪತಿ. ಯಾಕಂದರೆ ದಶಮ ಸ್ಥಾನಕ್ಕೆ ಅಧಿಪತಿ, ಕೆರಿಯರ್ಗೆ ವೃತ್ತಿ ಉದ್ಯೋಗ ಸ್ಥಾನಗಳಿಗೆ ಅಧಿಪತಿಯಾಗಿರುವಂತಹ ರವಿ ಅಷ್ಟಮ ಸ್ಥಾನಕ್ಕೆ ಆಗಮನ, ಅಷ್ಟಮ ಸ್ಥಾನದಲ್ಲಿ ಸಂಚಾರ, ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ, ಆದಾಯ ಇದೆ ಮತ್ತು ವ್ಯವಹಾರಗಳು ಸಕ್ಸಸ್ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಾ ಇರುವಂತಹ ಕೆಲಸಗಳು ಒಂದೊಂದು ಪೂರ್ತಿ ಆಗ್ತಾ ಇದೆ. ಆದರೆ ಅಷ್ಟಮ ಸ್ಥಾನದಲ್ಲಿರುವಂತಹ ರವಿಯು ಈಗ ಸಪ್ತಮ ಸ್ಥಾನಕ್ಕೆ ಆಗಮಿಸ್ತಾ ಇರುವಂತಹ ಕುಜ ಈ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಬಹಳ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುವಂತಹ ಸಮಯ ಇದು. ಆದಾಯ ಎಲ್ಲ ಇದೆ, ಅನುಕೂಲ ಇದೆ, ಯಾವುದೇ ರೀತಿ ಮನಿ ಫ್ಲೋ ಚೆನ್ನಾಗಿದೆ. ಬಟ್ ಮೇಯ್ನಾಗಿ ನೀವು ಆಯ್ಕೆ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ಕ್ಷೇತ್ರಗಳಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಮೇಕಿಂಗ್ ಡೆಸಿಷನ್ಸ್. ಆತ್ರಕ್ಕೆ ಹೋಗಬಾರ್ದು. ಅದೇ ರೀತಿ ರವಿ ದಶಮಾಧಿಪತಿ ರವಿ ಅಷ್ಟಮದಲ್ಲಿರೋದ್ರಿಂದ ಏನಾಗುತ್ತೆ, ಎಷ್ಟು ಕೆಲಸ ಮಾಡಿದ್ರೂ ಕೂಡ ಒಂದು ರೀತಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಸಂತೃಪ್ತಿ ಇರುತ್ತೆ. ಏನೋ ಒಂದು ತೊಂದರೆ ಇರುತ್ತೆ, ಮೇಲಧಿಕಾರಿಗಳ ಕಿರುಕುಳ ಅನ್ನೋದಿರುತ್ತೆ. ಈ ಉದ್ಯೋಗದ ವಿಷಯಗಳಲ್ಲಿ ಸಾಕಷ್ಟು ಆತಂಕಗಳು, ಡಿಸ್ಟ್ರಾಕ್ಷನ್ಸ್ ಅನ್ನೋದಿರುತ್ತೆ. ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಮಾಡ್ತಾ ಇರುವಂತಹ ಉದ್ಯೋಗ ಇರುತ್ತೋ ಹೋಗುತ್ತೋ, ನೆಕ್ಸ್ಟ್ ಲೇ ಆಫಲ್ಲಿ ಕಳಿಸ್ತಾರೋ, ಏನು ಹೇಳ್ತಾರೋ, ದಿನ ಬೆಳಗ್ಗೆ ಉದ್ಯೋಗಕ್ಕೆ ಹೋಗೋಕ್ಕೆ ಮುಂಚೆ ಒಂಥರ ಇನ್ಸೆಕ್ಯೂರಿಟಿ ಅನ್ನೋದು ಕಾಡ್ತಾ ಇರುತ್ತೆ. ಇಲ್ಲ ತುಂಬ ಬಾಧ್ಯತೆ ಅಂದರೆ ತುಂಬ ಜವಾಬ್ದಾರಿಯಿಂದ ಕೂಡಿರುವಂತಹ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಹೆಗಲ ಮೇಲೆ ಹಾಕಿ ಆ ವಿಷಯಗಳನ್ನೆಲ್ಲ ನೀವು ಪೂರ್ತಿ ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಮ್ಯಾನೇಜ್ಮೆಂಟ್, ಹೈಯರ್ ಮ್ಯಾನೇಜ್ಮೆಂಟು ಅದಕ್ಕೆ ಆನ್ಸರ್ ಕೊಡುವಂತಹ ಸಂದರ್ಭಗಳು ಬರುತ್ತೆ. ಸೊ ಇಂತಹ ವಿಚಿತ್ರ ವಿಪತ್ಕರ ಪರಿಸ್ಥಿತಿಯಿಂದ ಏನು ಮಾಡ್ತೀರಾ? ಸೊ ಬೇಡ, ಇಷ್ಟು ಪ್ರೆಷರ್ ತಗೊಳ್ಳೋದು ಬೇಡ, ಇಷ್ಟು ಸಮಸ್ಯೆಗಳಿರುವಂತಹ ಉದ್ಯೋಗ ಬೇಡ. ಇದರಿಂದ ಹೊರಗಡೆ ಹೋದರೆ ಸಾಕಷ್ಟು ನೆಮ್ಮದಿ ಸಿಗುತ್ತೇನೋ ಅನ್ನುವಂತಹ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಡೆಸಿಷನ್ಸ್ ತಗೊಳ್ಳೋದಕ್ಕೆ ರವಿ ಪ್ರಧಾನವಾಗಿ ದಶಮಾಧಿಪತಿ ರವಿ ಅಷ್ಟಮದಲ್ಲಿ ಇರ್ತಾರೆ. ಇನ್ನು ಲಗ್ನ
ಸಪ್ತಮಕ್ಕೆ ಅಂದರೆ ರಾಶ್ಯಾಧಿಪತಿ ಮತ್ತು ಷಷ್ಠಾಧಿಪತಿ 6ನೇ ಮನೆ ಋಣ ರೋಗ ಶತ್ರುಸ್ಥಾನ ಮತ್ತು ಜೀವನ ವಿಧಾನವನ್ನು ತೋರಿಸ್ತಾ ಇರುವಂತಹ ಲಗ್ನ, ಈ ಎರಡೂ ಮನೆಗೆ ಅಧಿಪತಿಯಾಗಿರುವಂತಹ ಈ ಕುಜ ಕೂಡ ಈಗ ಇಲ್ಲಿಯವರೆಗೂ ಋಣರೋಗ ಶತ್ರುಸ್ಥಾನದಲ್ಲಿ ಎಕ್ಸ್ಟ್ರಾರ್ಡಿನರಿ ಫಲಗಳು ಕೊಡ್ತಾ ಇತ್ತು. 6ನೇ ಮನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬ ಅನುಕೂಲವಾಗಿತ್ತು. ಇಂತಹ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಹೊರಗಡೆ ಬರೋದು, ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದು, ಯಾಕಂದರೆ ಋಣ ರೋಗ ಶತ್ರುಸ್ಥಾನ ಅಲ್ವಾ. ಸೊ ಎಂತಹ ಸಮಸ್ಯೆ ಬಂದ್ರೂ ಕೂಡ ಆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಓವರ್ಕಮ್ ಮಾಡಿಕೊಂಡು ಸಕ್ಸಸ್ನ ನೋಡ್ತಾ ಬಂದ್ರಿ. ಎಲ್ಲಿವರೆಗೂ? ಜೂನ್ 20ರವರೆಗೂ. ಆದರೆ ಈಗ ಜೂನ್ 20ರ ಮೇಲೆ ಷಷ್ಠಭಾವದಲ್ಲಿರುವಂತಹ ಕುಜ ಸಪ್ತಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಸಪ್ತಮದಲ್ಲಿ ಕುಜ ಅನುಕೂಲನ ಅಂತ ಹೇಳಿದ್ರೆ ಅಷ್ಟು ಅನುಕೂಲ ಫಲಗಳು ಇರಲ್ಲ. ಯಾಕಂದರೆ ಸಪ್ತಮ ಸ್ಥಾನ ಅನ್ನೋದು ಕಳತ್ರ ಸ್ಥಾನ, ದಾಂಪತ್ಯ ಸ್ಥಾನ, ವ್ಯಾಪಾರದಲ್ಲಿ ಪಾಲುದಾರರು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತಾ ಇರುವಂತಹ ಸ್ಥಾನ ಆಗಿರೋದ್ರಿಂದ, ಷಷ್ಠಾಧಿಪತಿ ಕುಜ ಆಗಿರೋದ್ರಿಂದ ಆರೋಗ್ಯ ಈ 42 ದಿನಗಳ ಕಾಲ ಆರೋಗ್ಯದನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತು. ಅದು ನಿಮ್ಮ ವೈಯಕ್ತಿಕವಾಗಿಯೇ ಅಲ್ಲ, ಸಪ್ತಮ ಸ್ಥಾನ ಆಗಿರೋದ್ರಿಂದ ಅದು ನಿಮ್ಮ ಬಹಳ ಸಂಗಾತಿಗೆ, ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ವೈಫ್ಗೆ, ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಪಾರ್ಟ್ನರ್ಸ್ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಸೊ ಆದ್ದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಿರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಅಂದರೆ ಯಾವ ರೀತಿ ಇರುತ್ತೆ? ಫ್ರೀಕ್ವೆಂಟಾಗಿ ಒಂದಿನ ಬಿಟ್ಟು ಒಂದಿನ ಜ್ವರ ಬರೋದಾಗಿರಬಹುದು, ಅಥವಾ ಅದು ಏನಕ್ಕೆ ಬರುತ್ತೆ ಅಂತ ಡಯಾಗ್ನೈಸ್ ಮಾಡಿದ್ರೆ ಅದರಲ್ಲಿಂದ ಬೇಗ ಅದು ಏನು ರೀಸನ್, ಅದು ಟೈಫಾಯ್ಡಾ, ಡೆಂಗ್ಯೂನಾ, ಮಲೇರಿಯಾನ ಏನೂ ಗೊತ್ತಾಗಲ್ಲ, ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಅದರಿಂದ ದಿನದಿಂದ ದಿನಕ್ಕೆ ಈ ವಿಷಯಗಳು ಕೂಡ ಸ್ವಲ್ಪ ಡಿಲೇ ಆಗಿ ಸ್ವಲ್ಪ, ಅಂದರೆ ಅಷ್ಟು ಆತಂಕ ಅಲ್ಲ, ಸ್ವಲ್ಪ ಆರೋಗ್ಯ ದಿನದಿಂದ ದಿನಕ್ಕೆ ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಕುಜ ಹೇಳಿದ್ದೀನಿವಲ್ವ, ಡಿಸ್ಪ್ಯೂಟ್ಸ್, ಜಗಳಗಳು, ಮನಸ್ಪರ್ಧೆಗಳು, ವಾದ ವಿವಾದಗಳು ಆಗಿರೋದ್ರಿಂದ ನೀವು ಮಾಡ್ತಾ ಇರುವಂತಹ ವ್ಯಾಪಾರದಲ್ಲಿ ಪಾಲುದಾರರ ಮಧ್ಯೆ ಏನಾದರೂ ಮನಸ್ಪರ್ಧೆಗಳು ಬಂದು ಜಗಳಗಳಾಗೋದಕ್ಕೆ, ಇನ್ನು ನೀವು ಪ್ರೀತಿ ಪ್ರೇಮ ವ್ಯವಹಾರಗಳಂತ ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ಸ್ವಲ್ಪ ಈಗೋ ಕ್ಲಾಶಸ್ಸು, ಮನಸ್ಪರ್ಧೆಗಳು, ವಾದ ವಿವಾದಗಳು ನಡೆದು ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದಕ್ಕೆ, ಶತ್ರು ಬಾಧೆಗಳು ಉಂಟಾಗುವುದಕ್ಕೆ, ಆರೋಗ್ಯ ಸಮಸ್ಯೆಗಳಿಂದ ಕೂಡೋದಕ್ಕೆ ಸ್ವಲ್ಪ ಈ ರೀತಿ ಆತಂಕಗಳು, ಡಿಸ್ಟ್ರಾಕ್ಷನ್ಸ್ ಅನ್ನೋದಿರುತ್ತೆ. ಇನ್ನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ಒಂದೇ ಸಾರಿ ಬಹಳಷ್ಟು ಆದಾಯ ಇರುತ್ತೆ, ಬಹಳಷ್ಟು ಕಮಿಟ್ಮೆಂಟ್ಗಳು, ಮಾಡುವಂತಹ ಖರ್ಚುಗಳು ಅಧಿಕವಾಗಿರೋದ್ರಿಂದ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ಸಿಂದ, ಅಥವಾ ಮನೆಯಲ್ಲಿ ಕೆಲವೊಂದು ಆರ್ಥಿಕ ವಿಷಯಗಳಲ್ಲಿ ಎಲ್ಲರ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಗೃಹ ನಿರ್ಮಾಣ ವಿಷಯ, ಏನೋ ಒಂದು ಕಮಿಟ್ಮೆಂಟ್ಸ್ ಮುಖಾಂತರ ಈ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕ ವಿಷಯಗಳಲ್ಲಿ ಒತ್ತಡ ಅನ್ನೋದು ನೋಡಬಹುದು. ಪರ್ಟಿಕ್ಯುಲರ್ ಆಗಿ ಈಗ ನೀವು ಫೋಕಸ್ ಮಾಡಬೇಕಾಗಿರೋದು ಕೆರೀರ್, ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಸ್ಥಾನ. ಸೊ ಇದರಲ್ಲಿ ಸ್ವಲ್ಪ ಆತಂಕಗಳು ಬಂದ್ರೂ ನಿಮ್ಮ ತಿಳುವಳಿಕೆಯಿಂದ, ನಿಮ್ಮಲ್ಲಿರುವಂತಹ ಪೇಷನ್ಸಿಂದ, ನಿಮ್ಮಲ್ಲಿರುವಂತಹ ತಾಳ್ಮೆಯಿಂದ ಅದನ್ನು ನಿಮ್ಮ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಅದನ್ನು ಸ್ವಲ್ಪ ಓವರ್ಕಮ್ ಮಾಡಬೇಕಾಗಿರುತ್ತೆ. ಗುರುಬಲ ಇದ್ರೂ ಕೂಡ ಅಯ್ಯೋ ನಮಗೇನು ಇಷ್ಟು ದಿನ ಗುರುಬಲ ಇರಲಿಲ್ಲ, ಈಗ ಗುರುಬಲ ಇದೆ, ದಶಮದಲ್ಲಿ ಕೇತು ಇದ್ದಾರಲ್ಲ, ನಮಗೇನು ತೊಂದರೆ ಅನ್ನೋ. ಯಾಕಂದರೆ ಇಲ್ಲಿ ಅಷ್ಟಮದಲ್ಲಿ ರವಿ ದಶಮಾಧಿಪತಿ ಮತ್ತು ಷಷ್ಠಾಧಿಪತಿ ಕುಜ ಸಪ್ತಮದಲ್ಲಿ ಇರೋದರಿಂದ ಈಗ ಎಕ್ಸಲೆಂಟ್ ಆಗಿರುತ್ತೆ, ಇನ್ಕಮ್ ಎಕ್ಸಲೆಂಟ್, ಮತ್ತು ಇನ್ಕಮ್ ಇರುತ್ತೆ. ಮತ್ತು ನಮಗೆ ಜಾಬ್ ಯಾಕೆ ಹೋಗುತ್ತೆ ಅಂತ ಹೇಳ್ತೀರಾ? ಹೇಳ್ತೀನಿ. ಇನ್ಕಮ್ ಇರುತ್ತೆ. ಹೇಗೆ ನೀವು ಜಾಬ್ ಮಾಡ್ತೀರಾ, ಈಗ ಸಡನ್ ಅಂತೂ ನೀವು ಎಲ್ಲಾದರೂ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶದಿಂದ ಸಡನ್ನಾಗಿ ಬಿಟ್ಟು ಬರೋಕ್ಕಾಗಲ್ಲ. ಸೊ ನೀವು ಇನ್ ಕೇಸ್ ರೀಸನ್ ಕೊಟ್ಟರು, ಅಥವಾ ಅವ್ರು ನಿಮಗೆ ನೋಟಿಸ್ ಕೊಟ್ಟು ಕಳಿಸಿದ್ರು ಕೂಡ ಕೆಲವೊಂದು ತಿಂಗಳ ಕಾಲ, ಅದು 3 ಮಂತ್ಸು 6 ಮಂತ್ಸು, ಆ ಮಂತ್ಲಿ ನೋಟಿಸ್ ಪೀರಿಯಡ್ ಏನಿರುತ್ತೋ ಆ ಅಮೌಂಟ್ ಬರ್ತಾ ಇರುತ್ತೆ. ಸೊ ಆದಾಯಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಜಾಬ್ ವಿಷಯದಲ್ಲಿ, ಜಾಬ್ ಪ್ರಯತ್ನಗಳಲ್ಲಿ ತುಂಬ ಹುಷಾರಾಗಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಕ್ಷಣಿಕಾವೇಶದಲ್ಲಿ, ಉದ್ವೇಗದಲ್ಲಿ, ಈಗೋಗಿ ಹೋಗ್ಬಿಟ್ಟು ಯಾವುದೇ ರೀತಿ ಕಠಿಣ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಅಗ್ರೆಸಿವ್ ಆಗಿ ಎಲ್ಲ ನನಗೆ ಗೊತ್ತು, ಯಾಕೆ ಅನ್ನಿಸ್ಕೋಬೇಕು, ಯಾರು ಹೇಳಿದ್ರು ನನಗೇನು ಅನ್ನೋ ರೀತಿಯಲ್ಲಿ ಸ್ವಲ್ಪ ಅಲಕ್ಷ್ಯತನದಿಂದ ಅಗ್ರೆಸಿವ್ ಆಗಿ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕಸ್ಮಿಕ
ಖರ್ಚು ವೆಚ್ಚಗಳು ಗೋಚಾರವಾಗ್ತಾ ಇದೆ. ಅದು ನಿಮ್ಮ ಸೇವಿಂಗ್ಸ್ನ ಕರಗಿಸುವಂಥದ್ದು, ನಿಮ್ಮ ಹೂಡಿಕೆಗಳಿಂದ ತೆಗೆಯುವಂಥದ್ದು. ಆದ್ದರಿಂದ ನೀವು ಪ್ರೀ ಪ್ಲ್ಯಾಂಡ್ ಆಗಿ ಒಂದು ರೀತಿ ಅಂದರೆ ಬರುವಂತಹ ದಿನಗಳಿಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಖರ್ಚುಗಳಿರುವಂತಹ ಸಂದರ್ಭಗಳು ಆಗುವಂತಹ ಸಂದರ್ಭಗಳಿರೋದರಿಂದ ಹೂಡಿಕೆಗಳು ಉಳಿತಾಯಗಳ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಈ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಅಂತ ಓಡಾಡ್ತಾ ಇರ್ತಾರೆ, ಕೋರ್ಟ್ ಕೇಸ್ ವ್ಯವಹಾರಗಳಂತ ಓಡಾಡ್ತಾ ಇರ್ತಾರೆ, ಮತ್ತು ಕೆಲವೊಂದು ರಿಯಲ್ ಎಸ್ಟೇಟ್ ವಿಷಯಗಳಾಗಿರಬಹುದು, ರಿಯಲ್ ಎಸ್ಟೇಟಲ್ಲಿ ಲಾಭಗಳಾಗಿರ್ಬೋದು. ನಿಮಗೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಲಾಭಗಳು ಬರಬಹುದು. ಆದರೆ ಈ ಪ್ರಯತ್ನಗಳೇನಿರುತ್ತೋ, ಲಾಭಗಳನ್ನೇನಿರುತ್ತೋ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳಿದ್ರೂ ಕೂಡ ನಾನೀಗ ಹೇಳ್ತಾ ಇರುವಂತಹ ಪರಿಹಾರಗಳ ಮುಖಾಂತರ ಅಂದರೆ ಯಾವ ರೀತಿ ಇರುತ್ತೆ ಈ ಟೈಮಲ್ಲಿ ಅಂದರೆ, ನೀವು ವರ್ಕ್ ಮಾಡಲ್ಲ ಅಂದರೆ ವರ್ಕ್ ಮಾಡ್ತಿರ್ತೀರ, ಜಾಬ್ ಮಾಡಲ್ಲ ಅಂದರೆ ಜಾಬ್ ಮಾಡ್ತಾ ಇರ್ತೀರ, ಡೆಡಿಕೇಟೇಷನ್ ಇರಲ್ವ ಅಂದರೆ ಇರುತ್ತೆ. ಆದರೆ ಅದು ಫ್ರೀಕ್ವೆಂಟಾಗಿ ಬರ್ತಾ ನೀವು ಮಾಡ್ತಾ ಇರುವಂತಹ ಪರ್ಫಾರ್ಮೆನ್ಸ್ ಕಮ್ಮಿ ಆಗೋದಾಗಿರ್ಬೋದು, ಅಥವಾ ನೀವು ಮಾಡ್ತಾ ಇರುವಂತಹ ವರ್ಕಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗೋದಾಗಿರಬಹುದು, ಈ ನಿಮ್ಮ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡದೇ ಇರೋದಾಗಿರಬಹುದು, ಅಥವಾ ಈಗ ಮುಗಿಸೋಣ ಅನ್ನುವಂತಹ ಕೆಲವೊಂದು ಟೈಮ್ಲೈನ್ಸ್ನ ನೋಡೋಣ, ಪೋಸ್ಟ್ಪೋನ್ ಮಾಡೋಣ ಅನ್ನುವಂತಹ ಈ ಅಲಕ್ಷ್ಯತನ ಆಗಿರ್ಬೋದು. ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬೇಡ. ಸೊ ಅಂದ್ಕೊಂಡಿರೋ ಒಂದು ಪ್ಲ್ಯಾನ್ ಪ್ರಕಾರ, ಒಂದು ಸ್ಟ್ರಾಟಜಿ ಪ್ರಕಾರ, ಓಕೆ, ಸೊ ಸ್ವಲ್ಪ ಹಾರ್ಡ್ ವರ್ಕ್ನ ನೀವು ಆ್ಯಡ್ ಮಾಡಿ ಒಂದು ಪಂಕ್ಚುವಾಲಿಟಿನ ಅಭ್ಯಾಸ ಮಾಡಿಕೊಂಡು ಮಾಡಿದ್ರೆ ನಿಮ್ಮನ್ನು ಮೀರಿಸೋರು ಯಾರೂ ಇಲ್ಲ. ಸೊ ಆಗಿರೋದ್ರಿಂದ ಫೋಕಸ್ಡ್ ಆಗಿರಬೇಕು, ಅಗ್ರೆಸಿವ್ನೆಸ್ ಬೇಡ, ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು ಬೇಡ. ಅದರ ಜೊತೆಗೆ ರವಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಪ್ರತಿ ಭಾನುವಾರ ಇನ್ ಕೇಸ್ ನೀವೇನಾದರೂ ವೀಕೆಂಡು ಅದು ಇದು ಅಂತ ಹೇಳಿಬಿಟ್ಟು ದಯವಿಟ್ಟು ವೃಶ್ಚಿಕ ರಾಶಿಯವರು ಪ್ಲೀಸ್ ಡು ನಾಟ್ ಟೇಕ್ ಮದ್ಯ, ಮಾಂಸ ಇತ್ಯಾದಿ ವಿಷಯಗಳಿಗೆ ದೂರ ಇರೋದು. ತುಂಬ ನಿಷ್ಠೆಯಿಂದ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬೀಳುವುದರಿಂದ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರಗಳನ್ನು ಓದುವುದರಿಂದ, ನೆನೆಸಿರುವಂತಹ ಗೋಧಿಯನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ರವಿಯ ಬಲವು. ಅದೇ ರೀತಿ ಪ್ರತಿ ಮಂಗಳವಾರವೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆದಿತ್ಯ ಹೃದಯವನ್ನು ಪಠನೆ ಮಾಡೋದಾಗಿರ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಥವಾ ಈಶ್ವರನ ದೇಗುಲದಲ್ಲಿ ಕೆಂಪು ತೊಗರೆಬೇಳೆ, 1/4 kg ಕೆಂಪು ತೊಗರೆಬೇಳೆ, ಮಸೂರ್ ದಾಲ್ ಅಂತ ಹೇಳ್ತೀವಿ, ಅದನ್ನು ಈ ಕೆಂಪು ವಸ್ತ್ರದ ಜೊತೆಗೆ ಸ್ವಲ್ಪ ಕಾಣಿಕೆ ಸೇರಿಸಿ ಸದ್ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಕೊಡುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಭಯ ಬೇಡ. ಬಟ್ ನೀವು ಮಾಡ್ತಾ ಇರುವಂತಹ ಕೆರೀರ್, ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ, ಈ ಕ್ಷೇತ್ರಗಳಲ್ಲಿ ಆ ಭಗವಂತನ ಶ್ರೀ ಗುರುರಾಯರ ಆಶೀರ್ವಾದ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ, ಸೂರ್ಯನಾರಾಯಣರ ಆಶೀರ್ವಾದ ಸಂಪೂರ್ಣವಾಗಿದ್ದು ಬರುವಂತಹ ದಿನಗಳಲ್ಲಿ ಆದಷ್ಟು ಸಾಕಷ್ಟು ಯಶಸ್ಸುಗಳನ್ನು ಪಡಿಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.